ವಿದ್ಯಾರ್ಥಿಗಳೇ ನಮಸ್ಕಾರ. ವೆಲ್ಕಮ್ ಟು ದಿ ಡಿಜಿಟಲ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್. ಹಿಂದಿನ ಸೆಷನಲ್ಲಿ ನಾವು ಬೇಸಿಕ್ ಕನ್ಸೆಪ್ಟ್, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಫಿನಾನ್ಸ್ ಆ್ಯಂಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಅಧ್ಯಯನ ಮಾಡಿದ್ವಿ. ಸೊ ಇವತ್ತಿನ ದಿನ ಮುಂದುವರಿದು ಬೇಸಿಕ್ ಆಸ್ಪೆಕ್ಟ್ಸ್ ಆ್ಯಂಡ್ ಎವಲ್ಯೂಷನ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈ ಟಾಪಿಕನ್ನು ಸ್ಟಡಿ ಮಾಡೋಣ. ಓಕೆ, ಸೊ ಬೇಸಿಕ್ ಆಸ್ಪೆಕ್ಟ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ನೀವು ಡೆಫಿನೇಷನ್ ನೋಡ್ತೀರಾ ಅಂತಂದರೆ, ನಾವು ಮೀನಿಂಗ್ ಡೆಫಿನೇಷನ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನೋಡುವಾಗ ನಾವು ಅಲ್ಲಿ ಎರಡು ಅಂಶಗಳನ್ನು ನಾವು ಪದೇ ಪದೇ ಬಳಸ್ತಾ ಇದ್ವಿ. ಒಂದು ಅಕ್ವಿಜಿಷನ್ ಆಫ್ ಫಂಡ್ಸು, ಇನ್ನೊಂದು ಅಲೋಕೇಶನ್ ಆಫ್ ಫಂಡ್ಸು ಅಂತ. ಹೌದಾ? ಸೊ ಅಕ್ವಿಜಿಷನ್ ಆಫ್ ಫಂಡ್ಸ್ ಇಸ್ ನಥಿಂಗ್ ಬಟ್ ದಿ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸು ಅಂತ ಕರಿತೀವಿ. ಅಲೋಕೇಶನ್ ಆಫ್ ಫಂಡ್ಸನ್ನೇ ನಾವು ಯುಟಿಲೈಸೇಷನ್ ಆಫ್ ಫಂಡ್ಸ್ ಅಂತಲೂ ಕರಿತೀವಿ. ಸೊ ಬಂಡವಾಳವನ್ನು ಪಡೆದುಕೊಳ್ಳೋದು, ಸಂಗ್ರಹಣೆ ಮಾಡೋದು ಮತ್ತು ಬಂಡವಾಳವನ್ನು ಸದ್ಬಳಕೆ ಮಾಡೋದು, ಬಂಡವಾಳವನ್ನು ಹೂಡಿಕೆ ಮಾಡೋದು, ಈ ಎರಡು ಅಂಶಗಳನ್ನು ನಾವು ಮೀನಿಂಗ್ ಆ್ಯಂಡ್ ಡೆಫಿನೇಷನಲ್ಲಿ ಕಾಮನ್ ಆಗಿ ನಾವು ಕಾಣ್ತೀವಿ. ಓಕೆ, ಸೊ ಇದ್ರ ಬಗ್ಗೆ ನಾವು ಈಗ ಸ್ವಲ್ಪ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಬಂದುಬಿಟ್ಟು ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸು ಅಥವಾ ಅಕ್ವಿಜಿಷನ್ ಆಫ್ ಫಂಡ್ಸ್ ಅಂತ ಕರಿತೀವಿ. ಸೊ ನಾವು ಬಂಡವಾಳವನ್ನು ಹಾಗಾದರೆ ಯಾವ್ಯಾವ ಮೂಲಗಳಿಂದ ಪಡ್ಕೋಬಹುದು ಎಂಬುದು ಪ್ರಶ್ನೆ. So some sources of funds for a business enterprise are owners funds, debentures and bonds, hire purchase and leasing, angel financing, venture capital, commercial banks. Commercial banks, they may lend for short period, medium period or long period. ವಿದ್ಯಾರ್ಥಿಗಳೇ, ಸೊ ನಾವು ಬಂಡವಾಳ ಸಂಗ್ರಹಣೆ ಮಾಡೋದು ಹಣಕಾಸಿನ ವ್ಯವಸ್ಥೆಯಲ್ಲಿನ ಒಂದು ಅತಿ ಪ್ರಮುಖವಾದ ಅಂಶ ಆಗಿರ್ತೈತಿ, ಮೊದಲನೇ ಅಂಶ ಆಗಿರ್ತೈತಿ. ಸೊ ನಾವು ಯಾವ ಮೂಲಗಳಿಂದ ಹಣಕಾಸನ್ನು ಪಡ್ಕೋಬೋದು ಹಾಗಾದರೆ ನಮ್ಮ ವ್ಯವಹಾರಕ್ಕೆ ಅಂತಂದರೆ, ಒಂದು ಮಾಲೀಕರ ಸ್ವಂತ ಬಂಡವಾಳವನ್ನು ಬಳಸ್ಕೋಬೋದು. ಹೌದಾ? ಸೊ ಸಾಮಾನ್ಯವಾಗಿ ಕಂಪ್ನಿಯಲ್ಲಿ ಮಾಲೀಕರು ಅಂತೇಳಿ ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸನ್ನು ಕರಿತೀವಿ. ಸೊ ಇಕ್ವಿಟಿ ಥ್ರೂ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಮಾಡ್ಬೋದು, ಅದು ಓನರ್ಸ್ ಫಂಡ್ಸ್ ಆಗುತ್ತೆ. ಎರಡನೇದು ಡಿಬೆಂಚರ್ಸನ್ನು ಹಂಚಿಕೆ ಮಾಡ್ಬೋದು, ಇಲ್ಲ ಬಾಂಡ್ಸನ್ನು ಹಂಚಿಕೆ ಮಾಡ್ಬೋದು, ಇಲ್ಲ ಕಂಪ್ನಿ ಹೈಯರ್ ಪರ್ಚೇಸ್ ಅಗ್ರಿಮೆಂಟು, ಲೀಸಿಂಗ್ ಅಗ್ರಿಮೆಂಟು, ಏಂಜಲ್ ಫೈನಾನ್ಸಿಂಗ್, ವೆಂಚರ್ ಕ್ಯಾಪಿಟಲ್ ಅಗ್ರಿಮೆಂಟ್ಸು, ಇಲ್ಲ ಕಮರ್ಷಿಯಲ್ ಬ್ಯಾಂಕ್ಸಿಂದನೂ ಅವರು ಹಣಕಾಸನ್ನು ಪಡ್ಕೋಬೋದು. ಸೊ ಇವೆಲ್ಲ ಹಣಕಾಸಿನ ಮೂಲಗಳು ಅಂತ ಕರಿತೇವೆ ನಾವು, ಪ್ರೊಕ್ಯೂರ್ಮೆಂಟ್ಸ್ ಆಫ್ ಫಂಡ್ಸ್ ಥ್ರೂ ದೀಸ್ ಸೋರ್ಸಸ್. ಸೊ ಮುಂದುವರೆದು ಇಲ್ಲಿ ನಾವು ಹೇಳ್ತೀವಿ, ಈಚ್ ಸೋರ್ಸ್ ಹ್ಯಾಸ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಇನ್ ಟರ್ಮ್ಸ್ ಆಫ್ ರಿಸ್ಕ್, ಕಾಸ್ಟ್ ಆ್ಯಂಡ್ ಕಂಟ್ರೋಲ್. ಸೊ ನಾವೇನು ಹೇಳಿದಲ್ಲ, 5-6 ಮೂಲಗಳು ಅದಾವೆ ಕಂಪ್ನಿಗೆ ಬಂಡವಾಳವನ್ನು ಸಂಗ್ರಹಣೆ ಮಾಡ್ಬೇಕಂತಂದ್ರೆ. ಪ್ರತಿಯೊಂದು ಮೂಲಕ್ಕೂ ಅದರದೇ ಆದ ನಷ್ಟ ಭಯ ಇದೆ ಮತ್ತು ಪ್ರತಿಯೊಂದು ಮೂಲಕ್ಕೂ ಅದರದೇ ಆದ ಒಂದು ವೆಚ್ಚ ಇದೆ, ಬಂಡವಾಳ ವೆಚ್ಚ ಇದೆ. ಮತ್ತು ಯಾವ ಮೂಲದಿಂದ ನೀವು ಹಣಕಾಸನ್ನು ಪಡ್ಕೋತೀರಿ ಅನ್ನೋದು, ಅದು ನಿಮ್ಮ ಕಂಪ್ನಿ ಮೇಲೆ ನಿಮ್ಮ ನಿಯಂತ್ರಣ ಭವಿಷ್ಯತ್ತಿನಲ್ಲಿ ಯಾವ ಥರ ಇರ್ತೈತಿ ಅನ್ನೋದನ್ನು ಸೂಚಿಸ್ತೈತಿ. ಸೊ ಅದಕ್ಕೆ ನಾವು ಈಚ್ ಸೋರ್ಸ್ ಹ್ಯಾಸ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಇನ್ ಟರ್ಮ್ಸ್ ಆಫ್ ರಿಸ್ಕ್, ಕಾಸ್ಟ್ ಆ್ಯಂಡ್ ಕಂಟ್ರೋಲ್ ಅಂತ ಕರಿತೀವಿ. ಹೌದಾ? ಸೊ ಇದರ ಬಗ್ಗೆ ನಾವು ಸ್ವಲ್ಪ ಸ್ಟಡಿ ಮಾಡೋಣ ಅಂತ. ಸೊ ನೋಡಿರಿ, ಮೊದಲಿಗೆ ಫಸ್ಟ್ ಸೋರ್ಸ್ ಹೇಳೋದಾದರೆ ಓನರ್ಸ್ ಫಂಡ್ಸ್, ಇಕ್ವಿಟಿ ಹೇಳೋದಾದರೆ, ಇಕ್ವಿಟಿಯಲ್ಲಿ ನಾವು ಅಂತೀವಿ ನೋ ರಿಸ್ಕ್ ಆಫ್ ಡಿಫಾಲ್ಟ್ ಇನ್ ರೀಪೇಮೆಂಟ್ ಅಂತ ಕರಿತೀವಿ. ಯಾಕಂತಂದರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನಾವು ಪಡೆದುಕೊಂಡಂತಹ ಬಂಡವಾಳವನ್ನು ಮರುಪಾವತಿ ಮಾಡಬೇಕು ಅಂತ ಯಾವ ಕಂಪ್ನಿ ಲಾ ಅಲ್ಲೂ ಯಾವ ರೂಲ್ಸು ಇಲ್ಲ. ಹೌದಾ? ಸೊ ಕಂಪ್ನಿ ಇಕ್ವಿಟಿ ಶೇರ್ಸನ್ನು ಹಂಚಿಕೆ ಮಾಡಿ ಬಂಡವಾಳ ಪಡ್ಕೋತೈತಿ. ಲಾಭ ಆದರೆ ಅವ್ರಿಗೆ ಲಾಭಾಂಶವನ್ನು ಹಂಚಿಕೆ ಮಾಡ್ತೈತಿ ಇನ್ ದಿ ಫಾರ್ಮ್ ಆಫ್ ಡಿವಿಡೆಂಡ್ಸು. ಲಾಸ್ ಆದರೆ ಏನೂ ಇಲ್ಲ, ಏನು ಮರುಪಾವತಿ ಮಾಡೋಂಗಿಲ್ಲ. ಹೌದಾ? ಮತ್ತು ಕಂಪ್ನಿಯವರು ಕಡ್ಡಾಯವಾಗಿ ಷೇರುದಾರರಿಗೆ ಇಷ್ಟು ಲಾಭಾಂಶವನ್ನು ಪಾವತಿ ಮಾಡಬೇಕು ಅಥವಾ ಪಡೆದುಕೊಂಡಂತಹ ಬಂಡವಾಳವನ್ನು ಕಡ್ಡಾಯವಾಗಿ ಮರುಪಾವತಿ ಮಾಡಲೇಬೇಕು ಅನ್ನುವಂಥ ಯಾವುದೇ ನಿಯಮ ಇಲ್ಲ. ಮರುಪಾವತಿ ಯಾವಾಗ ಮಾಡ್ತಾರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗಂತ? ಓನ್ಲಿ ಅಟ್ ದಿ ಟೈಮ್ ಆಫ್ ಲಿಕ್ವಿಡೇಷನ್ ಆಫ್ ದಿ ಕಂಪ್ನಿಯನ್ನು ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಮಾತ್ರ ಮರುಪಾವತಿ ಮಾಡ್ತಾರೆ. ಬಟ್ ಅದು ಕಡ್ಡಾಯ ಮಾಡಲೇಬೇಕು, ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕಂತೇಳಿ ಯಾವುದೇ ನಿಯಮ ಇರೋದಿಲ್ಲ. ಹಾಗಾಗಿ ನಾವು ಇಲ್ಲಿ ರಿಸ್ಕ್ ಇಲ್ಲ ಅಂತ ಹೇಳ್ತೀವಿ, ನೋ ರಿಸ್ಕ್. ಇದರಿಂದ ಕಂಪ್ನಿಗೆ ನಷ್ಟ ಭಯ ಅತಿ ಕಡಿಮೆ ಇದೆ, ಈ ಮೂಲವನ್ನು ಬಳಸಿ ಅವರೇನಾದರೂ ಬಂಡವಾಳವನ್ನು ಸಂಗ್ರಹಣೆ ಮಾಡ್ತಾರಂತಂದ್ರೆ. ಬಟ್ ಅಟ್ ದಿ ಸೇಮ್ ಟೈಮ್ ಇಟ್ ಈಸ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತ ಕರಿತೀವಿ ನಾವು, ಮೋಸ್ಟ್ ಎಕ್ಸ್ಪೆನ್ಸಿವ್ ಡ್ಯೂ ಟು ದಿ ಡಿವಿಡೆಂಡ್ ಎಕ್ಸ್ಪೆಕ್ಟೇಷನ್ಸ್. ಹೌದಾ? ಸೊ ಸಾಮಾನ್ಯವಾಗಿ ನಾವೀಗ ಇಲ್ಲಿ ಕಂಪ್ಯಾರಿಸನ್ ಮಾಡ್ತೀವಿ ನಾವು
ಹೌದಾ. ಕಂಪ್ಯಾರಿಸನ್ ಮಾಡಿದಾಗ ಬೇರೆ ಮೂಲಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಇಕ್ವಿಟಿ ಶೇರ್ ಹೋಲ್ಡರ್ಸದ್ದು ಅವ್ರದ್ದು ಪ್ರತಿಫಲದ ನಿರೀಕ್ಷೆ, ಅವರ ಬಂಡವಾಳದ ಮೇಲಿನ ಪ್ರತಿಫಲದ ನಿರೀಕ್ಷೆ ಬೇರೆ ಮೂಲಗಳ ಮೇಲೆ ಪ್ರತಿಫಲದ ನಿರೀಕ್ಷೆ ಏನಿರುತ್ತಲ್ಲ ಅದಕ್ಕಿಂತಲೂ ಹೆಚ್ಚಿಗೆ ಇರ್ತದೆ ಸಾಮಾನ್ಯವಾಗಿ. ಹೌದಾ. ಈಗ ನೀವು ಡಿಬೆಂಚರ್ಸನ್ನು ನೀವು ಹಂಚಿಕೆ ಮಾಡ್ತೀರ ಅಂತಂದ್ರೆ ಸಾಮಾನ್ಯವಾಗಿ ಡಿಬೆಂಚರ್ಸ್ ಅಂತಂದರೆ ಸಾಮಾನ್ಯವಾಗಿ 8% ಡಿಬೆಂಚರ್ಸು, 10% ಡಿಬೆಂಚರ್ಸು, 11%, 12% ಡಿಬೆಂಚರ್ಸು ಈ ಥರ ನಾವು ಕಾಣ್ತೀವಿ. ಹೌದಾ. ಸೊ 100 ರೂಪಾಯಿಗೆ ನೀವು ಏನು ಮಾಡಬೇಕು, ಹಾಗಾದರೆ 100 ರೂಪಾಯಿ ಡಿಬೆಂಚರ್ಸ್ ನೀವು ಇಶ್ಯೂ ಮಾಡಿ 100 ರೂಪಾಯಿ ನೀವು ಸಂಗ್ರಹಣೆ ಮಾಡ್ತೀರ ಅಂತಂದರೆ ನೀವು 100 ರೂಪಾಯಿ ಮೇಲೆ 8% ಡಿಬೆಂಚರ್ಸ್ ಇದ್ದರೆ 8 ರೂಪಾಯಿ ನೀವು ಪ್ರತಿ ವರ್ಷ ಬಡ್ಡಿ ಪಾವತಿ ಮಾಡಬೇಕು. 10% ಇದ್ದರೆ 10 ರೂಪಾಯಿಯನ್ನು ಬಡ್ಡಿಯನ್ನು ನೀವು ಮರುಪಾವತಿ ಮಾಡಬೇಕು. ಹೌದಾ. ಅದು ಡಿಬೆಂಚರ್ಸಲ್ಲಿ. ಇಕ್ವಿಟಿಯಲ್ಲಿ ಏನಾಗುತ್ತಂತಂದರೆ ಇಕ್ವಿಟಿಯಲ್ಲಿ ಇಲ್ಲಿ ಕಂಪ್ನಿಯವರು ಇಷ್ಟು ಲಾಭಾಂಶವನ್ನು, ಇಷ್ಟು ಡಿವಿಡೆಂಡನ್ನು ಕೊಡ್ತಾರೆ ಅಂತೇಳಿ ಯಾವುದೇ ಏನಿರಂಗಿಲ್ಲ, ಖಾತ್ರಿ ಇರೋದಿಲ್ಲ. ಸೊ ಹಾಗಾಗಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅವರು ಏನು ನಿರೀಕ್ಷೆ ಮಾಡ್ತಾರೆ ಅಂತಂದರೆ ಕಂಪ್ನಿಯಿಂದ ನಾವು ಕಂಪನಿಯ ಎಲ್ಲ ನಷ್ಟವನ್ನು ನಾವೇ ಹೊರ್ತೀವಿ, ನಾವೇ ಮಾಲೀಕರಿದ್ದೀವಿ. ಹೌದಾ. ಇರೋದ್ರಿಂದ ಅವರ ಲಾಭಾಂಶದ ನಿರೀಕ್ಷೆ, ಶೇಕಡಾವಾರು ನಿರೀಕ್ಷೆ ಸಾಮಾನ್ಯವಾಗಿ ಅದು ಡಿಬೆಂಚರ್ಸ್ ಮೇಲಿನ ಬಡ್ಡಿ ದರಕ್ಕಿಂತ ಹೆಚ್ಚಾಗಿಯೇ ಇರ್ತೈತಿ. ಹೌದಾ. ಸೊ ಅವರು ಸಾಮಾನ್ಯವಾಗಿ 15% ಲಾಭ, 15% ಲಾಭಾಂಶ, 20% ಲಾಭಾಂಶ, 25% ಲಾಭಾಂಶ, ಈ ಥರ ಅವ್ರು ಏನು ಮಾಡ್ತಾರೆ, ತಮ್ಮ ಬಂಡವಾಳದ ಮೇಲೆ 15, 20, 25 ಈ ದರಗಳಲ್ಲಿ ಅವರು ಲಾಭಾಂಶ ನಿರೀಕ್ಷೆ ಮಾಡ್ತಾರೆ. ಹಾಗಾಗಿ ನಾವು ಇದನ್ನು ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಲೀಡ್ಸ್ ಟು ಡೈಲ್ಯೂಷನ್ ಇನ್ ಕಂಟ್ರೋಲ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಲೀಡ್ಸ್ ಟು ಡೈಲ್ಯೂಷನ್ ಇನ್ ಕಂಟ್ರೋಲ್ ಆಫ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್. ಸೊ ನೀವು ಹೆಚ್ಚು ಇಕ್ವಿಟಿ ಶೇರ್ಸನ್ನು ಹಂಚಿಕೆ ಮಾಡ್ತಾ ಹೋದಂಗೆ ಇಕ್ವಿಟಿ ಶೇರ್ಸ್ಗೆ ವೋಟಿಂಗ್ ರೈಟ್ಸ್ ಇರ್ತೈತಿ. ಹೌದಾ. ಸೊ ನೀವು ಹೆಚ್ಚಿನ ಮತ ಚಲಾವಣೆ ಹಕ್ಕುಗಳನ್ನು ಕೊಡ್ತೀರಿ ನೀವು ಹೊಸ ಷೇರುದಾರರಿಗೆ. ಹೊಸ ಷೇರುಗಳನ್ನು ಹಂಚಿಕೆ ಮಾಡಿ ನೀವು ಬಂಡವಾಳ ಸಂಗ್ರಹಣೆ ಮಾಡ್ತೀರ ಅಂತಂದರೆ ಹೊಸ ಷೇರುದಾರರಿಗೆ ಮತ ಚಲಾವಣೆ ಹಕ್ಕನ್ನು ಕೊಡಬೇಕು ನೀವು. ಹೌದಾ. ಸೊ ಹೊಸದಾಗಿ ಏನು ಷೇರುದಾರರಾಗಿ ಬರ್ತಾರಲ್ಲ ಕಂಪ್ನಿಗೆ, ಅವರು ಸದ್ಯದ ಷೇರುದಾರರೊಂದಿಗೆ ಮತ್ತು ಸದ್ಯದ ಕಂಪನಿಯ ವ್ಯವಸ್ಥಾಪಕರೊಂದಿಗೆ ಅವರು ಹೊಂದಿಕೆಯಾಗಿದ್ದರೆ ಅಥವಾ ಸದ್ಯದ ಷೇರುದಾರರ ಮತ್ತು ಸದ್ಯದ ವ್ಯವಸ್ಥಾಪಕರ ವಿಚಾರಧಾರೆಯೊಂದಿಗೆ ಅವರು ಸಮ್ಮತಿಯಿಂದ ಇರ್ತಾರಂತಂದರೆ ಯಾವುದೂ ತೊಂದರೆ ಇಲ್ಲ. ಬಟ್ ಅವರೇನಾದರೂ ಅವರ ಅಭಿಪ್ರಾಯ ಏನಾದರೂ ಸದ್ಯದ ಷೇರುದಾರರು ಅಥವಾ ಸದ್ಯದ ವ್ಯವಸ್ಥಾಪಕರೊಂದಿಗೆ ಹೋಲಿಕೆಯಾಗದಿದ್ದಾಗ ಅವ್ರು ಏನು ಮಾಡ್ಬೋದು, ಅವರು ಕಂಪನಿಯಲ್ಲಿ ಅವರು ಯಾವ ಥರ ಬೇಕೋ ಆ ಥರ ತೀರ್ಮಾನಗಳನ್ನು ತೆಗೆದುಕೊಳ್ಬೋದು. ಯಾಕಂತಂದ್ರೆ ಅವ್ರ ಹತ್ರನೂ ಮತ ಚಲಾವಣೆ ಮಾಡುವಂಥ ಹಕ್ಕಿರ್ತೈತಿ. ಹೌದಾ. ಸೊ ಹಾಗಾಗಿ ನಾವೇನಂತೀವಿ ಇಲ್ಲಿ ಡೈಲ್ಯೂಷನ್ ಇನ್ ಕಂಟ್ರೋಲ್. ಸದ್ಯದ ಷೇರುದಾರರ, ಸದ್ಯದ ವ್ಯವಸ್ಥಾಪಕರ ಕಂಪನಿಯ ಮೇಲಿನ ಹಿಡಿತ ಸಡಿಲವಾಗುವಂಥ ಚಾನ್ಸಸ್ ಇರ್ತೈತಿ, ನಿಯಂತ್ರಣ ಕೈ ಮೀರುವಂಥ ಸಾಧ್ಯತೆ ಇರ್ತೈತಿ. ಹಾಗಾಗಿ ಇಲ್ಲೇ ದೇರ್ ಇಸ್ ಅ ಡೈಲ್ಯೂಷನ್ ಇನ್ ಕಂಟ್ರೋಲ್. ಸೊ ಕಂಟ್ರೋಲ್ ಮೇ ಬಿ ಲಾಸ್ಟ್ ಇಫ್ ಯು ಇಶ್ಯೂ ಇಕ್ವಿಟಿ ಶೇರ್ಸ್ ಅಂತ ಕರಿತೀವಿ. ಸೊ ಇಕ್ವಿಟಿ ಶೇರ್ ಈಸ್ ಲೆಸ್ ರಿಸ್ಕಿ, ನೋ ರಿಸ್ಕಿ. ಹೌದಾ. ಲೆಸ್ ರಿಸ್ಕಿ, ಮೋಸ್ಟ್ ಎಕ್ಸ್ಪೆನ್ಸಿವ್, ಆ್ಯಂಡ್ ಇಟ್ ಲೀಡ್ಸ್ ಟು ಡೈಲ್ಯೂಷನ್ ಇನ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಡಿಬೆಂಚರ್ಸ್. ಸೊ ನೀವು ಇಕ್ವಿಟಿ ಶೇರ್ಸನ್ನು ಹಂಚಿಕೆ ಮಾಡುವ ಬದಲಾಗಿ ನೀವು ಡಿಬೆಂಚರ್ಸನ್ನು ನೀವು ಹಂಚಿಕೆ ಮಾಡಿ ಬಂಡವಾಳ ಸಂಗ್ರಹಣೆ ಮಾಡ್ತೀರಾ ಅಂತಂದ್ರೆ ದಿಸ್ ಇಸ್ ದಿ ಚೀಪೆಸ್ಟ್ ಫಾರ್ಮ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ ನಾವು. ಯಾಕಂತಂದ್ರೆ ಚೀಪರ್ ಬಿಕಾಸ್ ಆಫ್ ದೇರ್ ಟ್ಯಾಕ್ಸ್ ಅಡ್ವಾಂಟೇಜ್. ಹೌದಾ. ನಾ ಈಗ ಮೊದಲೇ ನಿಮ್ಗೆ ಹೇಳ್ದಂಗೆ ಡಿಬೆಂಚರ್ಸ್ ಮೇಲೆ ಏನು ಬಡ್ಡಿ ಹಣವನ್ನು ಪಾವತಿ ಮಾಡ್ತಾರಲ್ಲ ಅದು ಲಾಭಾಂಶದ ನಿರೀಕ್ಷೆಗಿಂತಲೂ ಕಡಿಮೆ ಇರ್ತೈತಿ. ಹೌದಾ. ಸೊ ಬಡ್ಡಿ ಕಡಿಮೆನೇ ಇರ್ತೈತಿ ಸಾಮಾನ್ಯವಾಗಿ. ಸೊ ಮತ್ತು ಬಡ್ಡಿ ಪಾವತಿ ಮಾಡೋದ್ರಿಂದ ನಿಮಗೆ ಟ್ಯಾಕ್ಸ್ ಸೇವಿಂಗ್ಸು ಆಗ್ತಾವೆ. ಹೌದಾ. ಯಾಕಂತಂದ್ರೆ ಅದನ್ನು ನಾವು ಪೇ ಆ್ಯಂಡ್ ಎಲ್ ಅಕೌಂಟ್ ಡೆಬಿಟ್ ಮಾಡ್ಬೋದು. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಪೇಯ್ಡ್ ಇದ್ದಿದ್ದನ್ನು ನಾವು ಪೇ ಆ್ಯಂಡ್ ಎಲ್ ಅಕೌಂಟಿಗೆ ಡೆಬಿಟ್ ಮಾಡ್ಬೋದು. ಪೇ ಆ್ಯಂಡ್ ಎಲ್ ಅಕೌಂಟಿಗೆ ಡೆಬಿಟ್ ಮಾಡಿದಾಗ ಆವಾಗ ಆಟೋಮೆಟಿಕ್ಲಿ ನೆಟ್ ಪ್ರಾಫಿಟ್ ಕಡಿಮೆ ಆಗುತ್ತೆ. ನೆಟ್ ಪ್ರಾಫಿಟ್ ಕಡಿಮೆ ಆಯಿತು ಅಂತಂದ್ರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ತುಂಬೋದು ಕಡಿಮೆ ಆಗ್ತೈತಿ ಕಂಪನಿ. ಹೌದಾ. ಸೊ ಇಟ್ ಈಸ್ ಚೀಪರ್ ಬಿಕಾಸ್ ಆಫ್ ಟ್ಯಾಕ್ಸ್ ಅಡ್ವಾಂಟೇಜ್. ಹೈ ಡಿಗ್ರಿ ಆಫ್ ರಿಸ್ಕ್, ಬಟ್ ಇಟ್ ಎಂಟೈಲ್ಸ್ ಹೈ ಡಿಗ್ರಿ ಆಫ್ ರಿಸ್ಕ್ ಅಂತ ಹೇಳ್ತೀವಿ, ಸಿನ್ಸ್ ದೇ ಹ್ಯಾವ್ ಟು ಬಿ ರಿಪೇಡ್ ಆ್ಯಸ್ ಪರ್ ದಿ ಅಗ್ರಿಮೆಂಟ್. ಸೊ ನೀವು ಡಿಬೆಂಚರ್ಸನ್ನು ಹಂಚಿಕೆ ಮಾಡುವಾಗಲೇ ನೀವು ನಿರ್ಧಾರ ಮಾಡಿಬಿಟ್ಟಿರ್ತೀರಿ, ನೀವು ಹೇಳಿರ್ತೀರಿ ಡಿಬೆಂಚರ್ ಧಾರಕರಿಗೆ
ಏನಂತ 5 ವರ್ಷ 10 ವರ್ಷ ಡಿಬೆಂಚರ್ಸ್ ಜೀವಿತಾವಧಿ ಇರ್ತೈತಿ. ಆ 5-10 ವರ್ಷದ ನಂತರ ನಾವು ನಿಮಗೆ ನಿಮ್ಮ ಹಣವನ್ನು ಮರುಪಾವತಿ ಮಾಡ್ತೀವಿ. ಪ್ರತಿ ವರ್ಷ ಬಡ್ಡಿ ಹಣವನ್ನು ಕೊಡ್ತೀವಿ, ಹೌದಾ, ಪ್ರತಿ ವರ್ಷ. ಮತ್ತು ಆ ಡಿಬೆಂಚರ್ಸ್ದ ಜೀವಿತಾವಧಿ ಮುಗೀತಂತಂದ್ರೆ ನಿಮ್ಮ ಹಣವನ್ನು ನಾವು ನಿಮಗೆ ಪೂರ್ತಿಯಾಗಿ ಮರುಪಾವತಿ ಮಾಡ್ತೀವಿ ಅಂತೇಳಿ ಏನು ಮಾಡಿರ್ತೀರಿ, ನೀವು ಭರವಸೆನ ಕೊಟ್ಟಿರ್ತೀರಿ, ನೀವು ಬರೆದು ಕೊಟ್ಟಿರ್ತೀರಿ, ಹೌದಾ, ಒಪ್ಪಂದ ಮಾಡ್ಕೊಂಡಿರ್ತೀರಿ ಅವರೊಂದಿಗೆ. ಸೊ ಇಲ್ಲಿ ನೀವು ಕಡ್ಡಾಯವಾಗಿ ಹಣವನ್ನು ಮರುಪಾವತಿ ಮಾಡಲೇಬೇಕು. ಓಕೆ, ಕಡ್ಡಾಯವಾಗಿ ನೀವು ಹಣವನ್ನು ಮರುಪಾವತಿ ಮಾಡಲೇಬೇಕಾಗುತ್ತೆ. ಓಕೆ, ನಿಮ್ಮ ಹತ್ರ ದುಡ್ಡು ಇದೆಯೋ ಇಲ್ಲೋ ಅದೆಲ್ಲ ಇಲ್ಲ, ಮರುಪಾವತಿ ಮಾಡಲೇಬೇಕು. ಬಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹಂಗಾಗೋದಿಲ್ಲ. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಯಾವುದೇ ಹಣವನ್ನು ಮರುಪಾವತಿ ಮಾಡಬೇಕಾಗಿಲ್ಲ, ಹೌದಾ. ಅಲ್ಲಿ ಯಾವುದೇ ರೀತಿಯ ನಿಯಮಗಳು ಇಲ್ಲ, ಬಟ್ ಇಲ್ಲಿ ನಿಯಮಗಳು ಇರ್ತಾವೆ, ಹೌದಾ. ಸೊ ನೀವು ನಿಮ್ಮ ಹಣವನ್ನು, ನೀವು ಬಂಡವಾಳವನ್ನು ಡಿಬೆಂಚರ್ ಹೋಲ್ಡರ್ಸ್ಗೆ ನೀವು ಏನಾದರೂ ಮರುಪಾವತಿ ಮಾಡಿಲ್ಲ ಅಂತಂದ್ರೆ ಅವರು ಕಂಪ್ನಿ ಮೇಲೆ ದಿವಾಳಿತನದ ದಾವೆಯನ್ನು ಹೂಡ್ಬೋದು ನ್ಯಾಯಾಲಯಕ್ಕೆ ಹೋಗಿ. ಓಕೆ, ಸೊ ಹಾಗಾದರೆ ಕಂಪ್ನಿಯನ್ನು ವಿಸರ್ಜನೆ ಮಾಡಬೇಕಾಗ್ತೈತಿ. ಸೊ ಹಂಗಾಗಬಾರ್ದು ಅಂತಂದ್ರೆ ಏನು ಮಾಡಬೇಕು, ಪ್ರಾಂಪ್ಟಾಗಿ ರೀಪೇಮೆಂಟ್ ಮಾಡಬೇಕು. ಓಕೆ, ಸೊ ಹಾಗಾಗಿ ಇಟ್ ಎಂಟೇಲ್ಸ್ ಹೈ ಡಿಗ್ರಿ ಆಫ್ ರಿಸ್ಕ್ ಅಂತ ಕರಿತೀವಿ. ಸೊ ಇಕ್ವಿಟಿ ಹ್ಯಾಸ್ ನೋ ರಿಸ್ಕ್, ಇಟ್ ಈಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಇಟ್ ಎಂಟೇಲ್ಸ್ ಡೈಲ್ಯೂಷನ್ ಇನ್ ಕಂಟ್ರೋಲ್ ಅಂತ ಕರಿತೀವಿ. ಡಿಬೆಂಚರ್ಸು ಡೆಟ್ ಕ್ಯಾಪಿಟಲು ಇಟ್ ಈಸ್ ಚೀಪರ್ ಬಟ್ ಇಟ್ ಹ್ಯಾಸ್ ಹೈ ಡಿಗ್ರಿ ಆಫ್ ರಿಸ್ಕ್ ಅಂತ ಕರಿತೀವಿ. ಅದೇ ರೀತಿ ನಾವು ಮೂರನೇದಾಗಿ ಫಂಡಿಂಗ್ ಫ್ರಮ್ ಬ್ಯಾಂಕ್ಸ್, ಹೌದಾ, ಬ್ಯಾಂಕ್ನಿಂದನೂ ನಾವು ಹಣಕಾಸನ್ನು ಪಡ್ಕೋಬೋದು. ಅಪಾರ್ಟ್ ಫ್ರಮ್ ಸಪೋರ್ಟಿಂಗ್ ಬಿಸ್ನೆಸ್ ಇನ್ ದರ್ ರೂಟೀನ್ ಆ್ಯಕ್ಟಿವಿಟೀಸ್, ಡೆಪಾಸಿಟ್ಸ್, ಪೇಮೆಂಟ್ಸ್ ಎಟ್ಸೆಟ್ರಾ, ದೇ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಮೀಟಿಂಗ್ ದಿ ಲಾಂಗ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್ ನೀಡ್ಸ್ ಆಫ್ ಎ ಬಿಸ್ನೆಸ್ ಎಂಟರ್ಪ್ರೈಸ್. ಈ ಮೊದಲು ಹೇಳಿದಾಗೆ ಬ್ಯಾಂಕ್ನಿಂದ ನೀವು ಸಾಲದ ರೂಪದಲ್ಲಿ ಹಣಕಾಸನ್ನು ಪಡ್ಕೋಬೋದು. ಇದನ್ನು ನೀವು ಅಲ್ಪಾವಧಿಗೆ ಪಡ್ಕೋಬೋದು, ಮಧ್ಯಮ ಅವಧಿಗೆ ಪಡ್ಕೋಬೋದು ಮತ್ತು ದೀರ್ಘಾವಧಿಗೂ ನೀವು ಹಣಕಾಸನ್ನು ಪಡ್ಕೋಬೋದು. ಬ್ಯಾಂಕ್ಗಳು ಬೇರೆ ಬೇರೆ ರೀತಿಯ ಸೇವೆಯನ್ನು ಸಲ್ಲಿಸ್ತಾವೆ. ಅವುಗಳನ್ನು ನಾವು ಫಂಡ್ ಬೇಸ್ಡ್ ಸರ್ವಿಸಸ್ ಆ್ಯಂಡ್ ನಾನ್ ಫಂಡ್ ಬೇಸ್ಡ್ ಸರ್ವಿಸಸ್ ಅಂತ ಕರಿತೀವಿ. ಸೊ ಫಂಡ್ ಬೇಸ್ಡ್ ಸರ್ವಿಸಸ್ ನೋಡೋದಾದರೆ ಯಾವ ಅಂತಂದರೆ ಕ್ಯಾಶ್ ಕ್ರೆಡಿಟು, ಓವರ್ ಡ್ರಾಫ್ಟು, ಟರ್ಮ್ ಲೋನ್ಸು, ವರ್ಕಿಂಗ್ ಕ್ಯಾಪಿಟಲು, ಬಿಲ್ಸ್ ಪರ್ಚೇಸ್ ಆರ್ ಡಿಸ್ಕೌಂಟಿಂಗ್ ಅಂತ ಕರಿತೀವಿ. ಮತ್ತು ನಾನ್ ಫಂಡ್ ಬೇಸ್ಡ್ ಸರ್ವಿಸಸ್ ಆರ್ ಫೀ ಬೇಸ್ಡ್ ಸರ್ವಿಸಸ್ ಅಂತಂದರೆ ಇಲ್ಲಿ ಕಮಿಷನ್ ಆಧಾರದ ಮೇಲೆ ಫೀಯನ್ನು ಪಡೆದುಕೊಂಡು ಇವರು ಈ ಸೇವೆಯನ್ನು ಕೊಡ್ತಾರೆ, ಹೌದಾ. ಅವುಗಳಲ್ಲಿ ಪ್ರಮುಖವಾದವು ಅಂತಂದರೆ ಗ್ಯಾರಂಟಿ ಮತ್ತು ಲೆಟರ್ಸ್ ಆಫ್ ಕ್ರೆಡಿಟ್. ಎಸ್, ಇದಲ್ಲದೆ ಕಂಪನಿ ಇಂಟರ್ನ್ಯಾಷನಲ್ ಫಂಡಿಂಗ್ ಇನ್ನೊಂದು ಮೂಲ ಇದೆ. ಈ ಮೂಲದಿಂದನೂ ಕಂಪನಿ ತನ್ನ ಬಂಡವಾಳವನ್ನು ಪಡ್ಕೋಬೋದು. ಅವುಗಳಲ್ಲಿ ಪ್ರಮುಖವಾದವು ಅಂತಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು FDI, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ FII, ಅಮೇರಿಕನ್ ಡೆಪಾಸಿಟರಿ ರಿಸಿಟ್ಸ್ ADR, ಗ್ಲೋಬಲ್ ಡೆಪಾಸಿಟರಿ ರಿಸಿಟ್ಸ್ GDR. ಸೊ ಇದು ಒನ್ ಆಸ್ಪೆಕ್ಟ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಚ್ ಈಸ್ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್. ಅದರಲ್ಲಿ ಪ್ರಮುಖವಾದ ಮೂಲಗಳು ಅಂತಂದರೆ ಇಕ್ವಿಟಿ, ಡಿವೆಂಚರ್ಸು, ಫಂಡಿಂಗ್ ಫ್ರಮ್ ಬ್ಯಾಂಕು ಮತ್ತು ಇಂಟರ್ನ್ಯಾಷನಲ್ ಫಂಡಿಂಗ್ ಅಂತ ಕರಿತೀವಿ. ಅದೇ ರೀತಿ ಮತ್ತೊಂದು ಅಂಶ ಅನದರ್ ಆಸ್ಪೆಕ್ಟ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬರೋದಾದರೆ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಫಂಡ್ಸ್, ಹೌದಾ. ಸೊ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಫಂಡ್ಸ್ ಅಂತಂದರೆ ನೀವು ಯಾವ ಮಾರ್ಗಗಳಲ್ಲಿ ನಿಮ್ಮ ಬಂಡವಾಳವನ್ನು ನೀವು ಬಳಸ್ಕೋತೀರಿ ಅಂತೇಳಿ, ಹೌದಾ. ಫಂಡಿಂಗ್ಸ್ ಆರ್ ಟು ಬಿ ಯುಟಿಲೈಸ್ಡ್ ಇನ್ ಅ ಮ್ಯಾನರ್ ಸೊ ದ್ಯಾಟ್ ದಿ ಜನರೇಟ್ ಆ್ಯನ್ ಇನ್ಕಮ್ ಹೈಯರ್ ದ್ಯಾನ್ ದಿ ಕಾಸ್ಟ್ ಆಫ್ ಪ್ರೊಕ್ಯೂರಿಂಗ್ ದೆಮ್, ಹೌದಾ. ಸೊ ಇಲ್ಲಿ ನಾವು ಎರಡು ರೀತಿಯಾಗಿ ಬಂಡವಾಳವನ್ನು ಬಳಸ್ಕೋಬೋದು. ಒಂದು ಯುಟಿಲೈಸೇಷನ್ ಫಾರ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ, ಇನ್ನೊಂದು ಯುಟಿಲೈಸೇಷನ್ ಫಾರ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಯುಟಿಲೈಸೇಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇನ್ ಸಚ್ ಅ ಮ್ಯಾನರ್ ದ್ಯಾಟ್ ದಿ ಕಂಪನಿ ಕ್ಯಾನ್ ಪ್ರೊಡ್ಯೂಸ್ ಅಟ್ ಇಟ್ಸ್ ಆಪ್ಟಿಮಮ್ ಲೆವೆಲ್ ವಿದೌಟ್ ಎಂಡೇಂಜರಿಂಗ್ ಇಟ್ಸ್ ಫೈನಾನ್ಷಿಯಲ್ ಸಾಲ್ವೆನ್ಸಿ. For this, the finance manager would be required to possess sound knowledge of techniques of capital budgeting, ಹೌದಾ. ಸೊ ಇಲ್ಲಿ ಬಂಡವಾಳವನ್ನು ನಾವು ಫಾರ್ ಇನ್ವೆಸ್ಟಿಂಗ್ ಇನ್ ಫಿಕ್ಸ್ಡ್ ಅಸೆಟ್ಸ್ ಬಳಸ್ಕೋತೀವಿ. ಅಂದರೆ ಸ್ಥಿರ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ಪಡೆದುಕೊಂಡಂಥ ಬಂಡವಾಳವನ್ನು ಬಳಸ್ಕೊಳ್ಳುತ್ತೆ ಕಂಪನಿ. ಹೀಗೆ ಮಾಡೋದ್ರಿಂದ ಕಂಪ್ನಿದು ಹಣಕಾಸಿನ ಸ್ಥಿತಿಗತಿ ಏನಾಗಿರಬೇಕು, ಕಾಪಾಡಿಕೊಂಡು ಹೋಗಿರಬೇಕು ಅಂತ ಹೇಳ್ತಾರೆ. ಆ ಥರ ನೀವೇನು ಮಾಡಬೇಕು, ನಿಮ್ಮ ಬಂಡವಾಳವನ್ನು ನೀವು ಸ್ಥಿರ ಆಸ್ತಿಗಳಲ್ಲಿ ಹೂಡಿಕೆ ಮಾಡಬೇಕು. ಓಕೆ, ಸೊ ಫೈನಾನ್ಷಿಯಲ್ ಸಾಲ್ವೆನ್ಸಿ ಅಂದರೆ ಹಣಕಾಸಿನ ದಕ್ಷತೆಯನ್ನು, ಹಣಕಾಸಿನ ಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗೋದು, ಹೌದಾ. ಹಿಂಗಾಗಬೇಕಂತಂದರೆ ಫೈನಾನ್ಷಿಯಲ್ ಮ್ಯಾನೇಜರ್ಸು ಕ್ಯಾಪಿಟಲ್ ಬಜೆಟಿಂಗ್
ಅನ್ನೋ ಟಾಪಿಕ್ ಬಗ್ಗೆ ಅವರು ತಿಳ್ಕೊಂಡಿರಬೇಕಾಗತ್ತೆ. ಓಕೆ, ಸೊ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸನ್ನು ಅವರು ತಿಳ್ಕೊಂಡಿರಬೇಕು ಅಂತ ಹೇಳ್ತೀವಿ. ಎರಡನೇದಾಗಿ ಸೆಕೆಂಡ್ ವೇ ಆಫ್ ಯುಟಿಲೈಸಿಂಗ್ ಕ್ಯಾಪಿಟಲ್ ಈಸ್ ದಿ utilization for working capital. The finance manager must ensure that while the firms play an optimum level of working capital, they do not keep too much funds blocked in inventories, book dates, cash, etc. ಹೌದಾ? ಸೊ ಯುಟಿಲೈಸೇಷನ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಅಂತಂದರೆ ಇನ್ವೆಸ್ಟ್ಮೆಂಟ್ ಫಾರ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಫೈನಾನ್ಸ್ ಮ್ಯಾನೇಜರ್ಸ್ ಎಲ್ಲ ಕೇರ್ಫುಲ್ ಆಗಿರಬೇಕು. ಅವರು ಇನ್ವೆಸ್ಟಿಂಗ್ ಇನ್ ಫಿಕ್ಸ್ಡ್ ಅಸೆಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಅಷ್ಟೇ ಮಹತ್ವ ಇನ್ವೆಸ್ಟ್ಮೆಂಟ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಪಡ್ಕೊಂಡಿರ್ತೈತಿ. ಹಾಗಂತ ನಾವು ಟೂ ಮಚ್ ಕ್ಯಾಪಿಟಲನ್ನು ಕರೆಂಟ್ ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ ಅವರು. ಹಂಗೆ ಮಾಡೋದ್ರಿಂದ ನಿಮ್ಮದು ಫಂಡ್ಸ್ ಬ್ಲಾಕ್ ಆಗ್ತವೆ. ಓಕೆ, ಸೊ ಹಂಗಾಗಬಾರ್ದು. ಸೊ ರೈಟ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲನ್ನು ಮೇಂಟೈನ್ ಮಾಡಬೇಕು. ಸೊ ದಿಸ್ ಈಸ್ ದಿ ಸೆಕೆಂಡ್ ಆಸ್ಪೆಕ್ಟ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ನೆಕ್ಸ್ಟು ಕೊನೆಗೆ ಬಂದುಬಿಟ್ಟು ಎವಲ್ಯೂಷನ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ವಿಷಯ ಯಾವ ರೀತಿಯಾಗಿ ಬೆಳೆದುಕೊಂಡು ಬಂತು ಅಂತ. ಸೊ ಇದನ್ನು ನಾವು 3 ಘಟ್ಟಗಳಲ್ಲಿ ನಾವು ವಿಭಾಗನ ಮಾಡ್ತೀವಿ. ಹೌದಾ? ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಹಣಕಾಸಿನ ನಿರ್ವಹಣೆ ಪರಿಕಲ್ಪನೆ ಯಾವ ರೀತಿಯಾಗಿ ಬೆಳೆದು ಬಂತು. ಹೌದಾ? ಇದನ್ನು 3 ಹಂತಗಳಲ್ಲಿ ನಾವು ವಿಭಾಗೀಕರಣ ಮಾಡ್ತೀವಿ. It is divided into 3 phases. First phase is the traditional phase up to 1940. Second is the transitional phase 1940 to 1950. And third is the modern phase after 1950s. So first stage, the traditional phase up to 1940. During this phase, financial management was considered necessary only during occasional events such as promotion, takeovers, mergers, expansion, liquidation, etc. ಇಲ್ಲಿ ಹೇಳ್ತಾರೆ ಅವರು, ಮೊದಲನೇ ಹಂತದಲ್ಲಿ ಹಣಕಾಸಿನ ನಿರ್ವಹಣೆಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅದಕ್ಕೆ ಅಷ್ಟು ಮಹತ್ವ ಕೊಡ್ತಿರಲಿಲ್ಲ. ಹೌದಾ? ಅದನ್ನು ಅವರು ಕೇವಲ ಕಂಪನಿಯನ್ನು ಸ್ಥಾಪನೆ ಮಾಡುವ ಸಂದರ್ಭಗಳಲ್ಲಿ ಅಥವಾ ಕಂಪನಿಯನ್ನು ಬೇರೊಂದು ಕಂಪನಿ ಸ್ವಾಧೀನಪಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಅಥವಾ 2-3 ಕಂಪನಿಗಳನ್ನು ವಿಲೀನಗೊಳಿಸುವಂಥ ಸಂದರ್ಭಗಳಲ್ಲಿ ಅಥವಾ ಕಂಪನಿಯ ಕಾರ್ಯಚಟುವಟಿಕೆಗಳನ್ನು ವಿಸ್ತೃತಗೊಳಿಸುವ ಸಂದರ್ಭಗಳಲ್ಲಿ ಅಥವಾ ಕಂಪನಿಯನ್ನು ವಿಸರ್ಜನೆ ಮಾಡುವ ಸಂದರ್ಭಗಳಲ್ಲಿ ಮಾತ್ರ ಹಣಕಾಸಿನ ವ್ಯವಸ್ಥಾಪಕರು ಬೇಕಾಗ್ತಾರೆ, ಹಣಕಾಸಿನ ವ್ಯವಸ್ಥಾಪನೆ ಅವಶ್ಯಕತೆ ಬೀಳುತ್ತಾ ಅಂತ ಪರಿಕಲ್ಪನೆ ಇತ್ತು. ಹೌದಾ? ಇದು ಫಸ್ಟ್ ಸ್ಟೇಜ್. ವೆನ್ ಟೇಕಿಂಗ್ ಫೈನಾನ್ಷಿಯಲ್ ಡಿಸಿಷನ್ಸ್, ದ ನೀಡ್ಸ್ ಆಫ್ ಔಟ್ಸೈಡರ್ಸ್, ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್, ಲೆಂಡರ್ಸ್ ಎಟ್ಸೆಟ್ರಾ ಟು ದಿ ಬಿಸ್ನೆಸ್ ವಾಸ್ ಆಲ್ಸೋ ಕೆಪ್ಟ್ ಇನ್ ಮೈಂಡ್. ಸೊ ಆ ಸಂದರ್ಭದಲ್ಲಿ ಹಣಕಾಸಿನ ವ್ಯವಸ್ಥಾಪಕರು ಅವರು ಕಂಪ್ನಿಗೆ ಯಾರ್ಯಾರು ಸಾಲವನ್ನು ಕೊಟ್ಟರ ಆ ಸಾಲದಾರರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಅವರು ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದರು. ಎರಡನೇ ಹಂತ, ದ ಟ್ರಾನ್ಸಿಷನಲ್ ಫೇಸ್ 1940 to 1950. ಡ್ಯೂರಿಂಗ್ ದಿಸ್ ಫೇಸ್, the day-to-day problems that financial managers faced were given importance. ಸೊ ದಿನ ಕಳೆದಂಗೆ ಮುಂದೆ ಏನು ಪರಿಕಲ್ಪನೆ ಬೆಳೀತದೆ ಅಂತಂದ್ರೆ, ಹಣಕಾಸಿನ ನಿರ್ವಹಣೆ ಅನ್ನೋದು ಅದು ಬರೀ ಕಂಪನಿಯನ್ನು ಸ್ಥಾಪನೆ ಮಾಡುವಾಗ, ಕಂಪನಿಯನ್ನು ವಿಸ್ತೃತಗೊಳಿಸುವಾಗ, ಕಂಪನಿಯನ್ನು ವಿಸರ್ಜನೆ ಮಾಡುವಾಗ ಅಷ್ಟೇ ಬೇಕಾಗುವುದಿಲ್ಲ. ನಮಗೆ ಪ್ರತಿದಿನದ ದೈನಂದಿನ ವ್ಯವಹಾರದ ಚಟುವಟಿಕೆಗಳನ್ನು ನಾವು ಕೈಗೊಳ್ಳಬೇಕಂತಂದರೂ ನಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅವಶ್ಯಕತೆ ಇದೆ. ಹೌದಾ? ನಾವು ಹಣದ ಒಳಹರಿವು, ಹಣದ ಹೊರಹರಿವು ಅಂತ ಕರಿತೀವಿ. ಫಂಡ್ಸ್, ಕ್ಯಾಶ್ ಇನ್ಫ್ಲೋ, ಕ್ಯಾಶ್ ಔಟ್ಫ್ಲೋ. ಹೌದಾ? ಸೊ ಕಂಪನಿಯಲ್ಲಿ ಪ್ರತಿದಿನ ಕ್ಯಾಶ್ ಇನ್ಫ್ಲೋನೂ ಆಗ್ತಿರ್ತೈತಿ, ಕ್ಯಾಶ್ ಔಟ್ಫ್ಲೋನೂ ಆಗ್ತಿರ್ತೈತಿ. ಹಣದ ಒಳಹರಿವು ಇರ್ತೈತಿ ಕಂಪನಿಯಲ್ಲಿ, ಹಣದ ಹೊರಹರಿವು ಇರ್ತೈತಿ. ಹೌದಾ? ಆದಾಯನೂ ಆಗ್ತಿರ್ತೈತಿ, ವೆಚ್ಚನೂ ಮಾಡಬೇಕಾಗಿರ್ತೈತಿ ಕಂಪನಿ. ಹೌದಾ? ಸೊ ಇದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಹಾಗಾಗಿ ನಮಗೆ ಹಣಕಾಸಿನ ನಿರ್ವಹಣೆಯ ವ್ಯವಸ್ಥಾಪಕರು, ಹಣಕಾಸಿನ ನಿರ್ವಹಣೆಯ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಬಂತು ಎರಡನೇ ಹಂತದಲ್ಲಿ. ಹೌದಾ? ದ ಜನರಲ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಫಂಡ್ಸ್ ಅನಲೈಸಿಸ್, ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್ ವೇರ್ ಗಿವನ್ ದಿ ಮೋರ್ ಅಟೆನ್ಷನ್ ಇನ್ ದಿಸ್ ಫೇಸ್. ಹೌದಾ? ಸೊ ಆ ಸಂದರ್ಭದಲ್ಲಿ ಫಂಡ್ಸ್ ಅನಲೈಸಿಸು, ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲು ಇದಕ್ಕೆಲ್ಲ ಮಹತ್ವವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಕೊನೆಯದಾಗಿ ಈಗ ನಾವಿರೋದು ದ ಮಾಡರ್ನ್ ಫೇಸ್ ಆಫ್ಟರ್ 1950. ಇಟ್ ಇಸ್ ಸ್ಟಿಲ್ ಗೋಯಿಂಗ್ ಆನ್.
ದ ಸ್ಕೋಪ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಇನ್ಕ್ರೀಸ್ಡ್ ಗ್ರೇಟ್ಲಿ ನೌ. ಈಗ ಹಣಕಾಸಿನ ನಿರ್ವಹಣೆಯ ಪರಿಕಲ್ಪನೆ ಅತಿ ದೊಡ್ಡದಾಗಿ ಬೆಳೆದಿದೆ. ಇನ್ ದಿ ಮಾಡರ್ನ್ ಟೈಮ್ಸ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್ 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೈನಾನ್ಷಿಯಲ್ ಡಿಸಿಷನ್ಸ್, ನೇಮ್ಲಿ ಇನ್ವೆಸ್ಟ್ಮೆಂಟ್, ಫೈನಾನ್ಸಿಂಗ್ ಆ್ಯಂಡ್ ಡಿವಿಡೆಂಡ್. ಹೌದಾ, ಇವತ್ತಿನ ದಿನಗಳಲ್ಲಿ ನಾವು ಹಣಕಾಸಿನ ನಿರ್ವಹಣೆಯನ್ನು ನಾವು 3 ಪ್ರಮುಖ ನಿರ್ಧಾರಗಳಾಗಿ ಅಧ್ಯಯನ ಮಾಡ್ತೇವೆ. ಒಂದು ಫೈನಾನ್ಸಿಂಗ್ ಡಿಸಿಷನು, ಎರಡನೇದು ಇನ್ವೆಸ್ಟ್ಮೆಂಟ್ ಡಿಸಿಷನು, ಮೂರನೇದು ಡಿವಿಡೆಂಡ್ ಡಿಸಿಷನ್. ಇದ್ರ ಬಗ್ಗೆ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಮುಂದಿನ ಕ್ಲಾಸಸಲ್ಲಿ ನಾವು ಡೀಟೇಲಾಗಿ ಸ್ಟಡಿ ಮಾಡ್ತೇವೆ. ಹೌದಾ, ಸೊ ನಾವೀಗ ಈ ವಿಷಯದಲ್ಲೂ ಅಷ್ಟೇ ನಾವು ಮುಂದಾದರೂ ಫೈನಾನ್ಸಿಂಗ್ ಡಿಸಿಷನ್ ಹೇಗೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಹೇಗೆ ಅಂತ ನಾವು ಕಲಿತೀವಿ. ಡ್ಯೂರಿಂಗ್ ದಿಸ್ ಫೇಸ್ ಮೆನಿ ಥಿಯರೀಸ್ ಹ್ಯಾವ್ ಬಿನ್ ಡೆವಲಪ್ಡ್ ರಿಗಾರ್ಡಿಂಗ್ ಎಫಿಷಿಯೆಂಟ್ ಮಾರ್ಕೆಟ್ಸ್, ಕ್ಯಾಪಿಟಲ್ ಬಜೆಟಿಂಗ್, ಆಪ್ಷನ್ ಪ್ರೈಸಿಂಗ್, ವ್ಯಾಲ್ಯೂಯೇಷನ್ ಮಾಡೆಲ್ಸ್ ಎಟ್ಸೆಟ್ರಾ. ಹೌದಾ, ಹೀಗೆ ನಾವು ಈಗ ಅರ್ಥಶಾಸ್ತ್ರ ವಿಷಯದಲ್ಲಿ ಲಾ ಆಫ್ ಡಿಮಾಂಡ್, ಲಾ ಆಫ್ ಸಪ್ಲೈ, ಬೇಡಿಕೆಯ ಸಿದ್ಧಾಂತ, ಪೂರೈಕೆ ಸಿದ್ಧಾಂತವನ್ನು ಯಾವ ರೀತಿ ನಾವು ಕಾಣ್ತೇವಲ್ಲ ಅದೇ ರೀತಿ ಸಿದ್ಧಾಂತಗಳನ್ನು ಹಣಕಾಸಿನ ನಿರ್ವಹಣೆ ವಿಷಯದಲ್ಲಿ ನಾವು ಹುಟ್ಟಿರೋದನ್ನು, ಬೆಳವಣಿಗೆ ಹೊಂದಿರೋದನ್ನು ನಾವು ಕಾಣ್ತೀವಿ. ಹೌದಾ, ಸೊ ಎಫಿಷಿಯೆಂಟ್ ಮಾರ್ಕೆಟ್ಸ್, ಕ್ಯಾಪಿಟಲ್ ಬಜೆಟಿಂಗ್, ಆಪ್ಷನ್ ಟ್ರೇಡಿಂಗ್, ವ್ಯಾಲ್ಯೂಯೇಷನ್ ಮಾಡೆಲ್ಸ್ ಇವೆಲ್ಲ ಸಿದ್ಧಾಂತಗಳ ಹೆಸರುಗಳು. Yes, so these are the references I have used for making this presentation. Thank you.